ಹತ್ತಿ ಕತ್ತಲಲ್ಲಿ ಬಂದು ಕಾಗದ ಪತ್ರಗಳನ್ನು ಕದ್ದು ಒಯ್ಯುವುದು ಅಷ್ಟೊಂದು ಸುಲಭ ಎಂದು ತಿಳಿದುಕೊಂಡಿಯಾ? ಅದು ಸಾಧ್ಯವಿಲ್ಲ. ನಿನ್ನಂತ ನಯವಂಚಕರನ್ನ ನನ್ನ ಹೊಸ್ತಲು ದಾಟುವುದಕ್ಕಿಂತ ಮುಂಚೆ ಮಂಚ ಹಾಕಿ ಇಡುವುದೇ ಈ ಸಂಚುಗಾರನ ಕೆಲಸ. ನಿನ್ನ ಆಳನ್ನು ಕಟ್ಟಿ ಹಾಕಿದ ಕ್ಷಣ ಎಚ್ಚರಕ್ಕೆ ಬರಬತ್ತಂತು ಬೇಡ ಮಗನೇ. ನಿನ್ನ ಆಳನ್ನು ನೆತ್ತು ನಿಲ್ಲುವ ಕಾರಣ ಕಪಟಕಾರ ಸ್ಥಾನದಿಂದ ಭದ್ರವಾಗಿ ಕಟ್ಟಿರುವ ಈ ನನ್ನ ಅರಮನೆಯಿಂದ ಕಾಗದ ಪತ್ರವನ್ನು ಇಷ್ಟು ಸಲೀಸುವಾಗಿ ಕದ್ದಿ ಒಯ್ಯುವುದಾಗುವುದಿಲ್ಲ. ನಿನ್ನ ಪ್ರಾಣದ ಪಕ್ಷಿಯನ್ನು ಇಲ್ಲಿಗೆ ಮುಗಿಸಿಬಿಡುವನು. ನೋಡ್ರಿ, ಪಾಯ ಹಾಕಿ ಜನ ಇದು ನೋಡೋದು ತಮ್ಮ. ಮುದುಕಿ ಕಲ್ಲು ಹೊತ್ತಂಗೈತ್ ನೋಡು ನಿನ್ನ ಪರಿಸ್ಥಿತಿ ತಮ್ಮ. ಏ ಬಚ್ಚ, ನಿನ್ನ ಬಂಧುಗೆ ಭಯ ತೋರಿಸಲಕ್ಷಣ ಏನು ಹಾದರಕ ಹುಚ್ಚಿದ ಪಿಂಡ ತಿಳ್ಕೊಂಡಿ ಆ ಮಗನೇ. ಇವರು ಮಕ್ಕಳ ನನ್ನ ತಂದೆ ತಾಯಿ ಒಂದು ಸೇರಿಗೆ ನಿಮ್ಮನ್ನು ಸರ್ವನಾಶ ಮಾಡುವ ಕಾರಣ ನಿನ್ನ ತಂದೆ ತಾಯಿಗಳನ್ನು ಕೊಂದು ಯಾವುದೇ ಸಾಕ್ಷಿ ಪುರಾವೆ ಇಲ್ಲದೆ ನಿನ್ನ ಈ ಇಡೀ ಆಸ್ತಿಯನ್ನು ದಕ್ಕಿಸಿಕೊಂಡ ಅಂದಾಗ ಮಗನೇ ಗಟ್ಟಿಗೆ ಎಗರಾಡಿದರೆ ನಿನ್ನನ್ನು ಕೂಡ ಇದೇ ಕ್ಷಣದಲ್ಲಿ ನಿನ್ನ ತಂದೆ ತಾಯಿ ಹೋಗ ಜಾಗಕ್ಕೆ ಕಳಿಸಬೇಕಾದತ್ತು. ಅಚ್ಚಡ ಸಾವಿಗಂಜಿ ಸುಮ್ಮನಾಗಿ ಶರಣ ಎಂದುಕೊಂಡು ಯಾವನೇ ಬಂಧನ ನಿನ್ನ ಹುಡಿಯುವುದು ಎಂಬುದು ಮಾತ್ರ ಮರೆಯಬೇಡ. ಕುಲಕರ್ಣಿ, ನಮ್ಮ ಎದುರುಗಡೆಯಾಗಿ ನಿಂತಿರುವ ಎದುರಿನವನು ಯಾವನೇ ಭಂಡನ ನಮಗಾಗಿರ್ಲಿ, ಅವನು ಸಾವು ಸಮೀಪಿಸಿದಂತೆ. ಸೌಕರ್ಯ ಈ ಮಗ ಒಮ್ಮೆ ಸತ್ರ ನಮಗ ನೆಮ್ಮದಿ ಸಿಗಲ್ರಿ. ಈ ಮಗ ನರಳಿ ಸಾಯ್ಬೇಕ್ರಿ. ಈಗ ನಾ ಪೊಲೀಸರಿಗೆ ಹೋಗಿ ದುಡ್ಡು ಕೊಟ್ಟು ಬಂದೇನ್ರಿ. ಈ ಮಗ ಸಹ್ಯ ತನಕ ಜೈಲ್ಕ ಹಾಕ್ರಿ ಅಂದು ಈಗ ಪೊಲೀಸರು ಹೊಂಟಾರ್ರಿ. ದ್ರೋಹಿಗಳ ನಿಮ್ಮ ಕರ್ಮ ತುಂಬಿದ ಸಮಯ ಸಮೀಪಿಸುತ್ತದೆ. ಈ ಕರ್ಮವನ್ನು ಮೆತ್ತು ನಿಲ್ಲುವ ಹುಲಿಯವನು ಜಯ ಸಿಗುವ ಕಾಲ ಬಂದಾಯ್ತು. ಸೌಕರ್ಯ ಬೋನಿನಲ್ಲಿ ಸಿಕ್ಕರು ಬಿ ಇವನು ಸೊಕ್ಕ ಕಮ್ಮಿ ಆಗಿಲ್ರಿ. ನೀವು ನೆರಳಿ ಸಾಯ್ಬೇಕು ನೋಡ್ರಿ ಅಪ್ಪ. ಕುಲಕರ್ಣಿ, ಈ ನನ್ನ ಮಗನ ಸೊಕ್ಕ ಕಡಿಮೆ ಆಗಬೇಕಂದರೆ ಇವನನ್ನು ಒಮ್ಮೆಲೆ ಈ ನನ್ನ ಬದುಕಿನ ಗುಂಡಿನಿಂದ ಸಾಯಿಸಬಾರದು. ಸುರಿಯಬೇಕು. ತಗೊಂಡು ಬಾರಲೇ ಬಾರ್ತನ. ಊರಲ್ಲಿ ನಿನ್ನಂತ ಗಂಡಾರಿಲ್ಲ. ಹಾಸಿಕೊಂಡು
ಹಿಂಗ ಮಾಡಿದ್ರ ಮತ್ತೆ ಏನ್ರ ಆಗೈತೆ ನಿನಗ ಲೇ ಯಾರ್ಲೇ ನೀನು? ನಾನು ನಾನು ನಿನ್ನ ಹಣಿವಾರ ಬರವ ಬ್ರಹ್ಮರೇ. ಎಷ್ಟು ದಿನ ರಾಜನಂತೆ ಅರಮನೆಯ ಸುಖಭೋಗ ಅನುಭವಿಸಿದ್ದಲ್ಲ, ನಿನ್ನ ಮುಂದೆ ನೀನು ಭಿಕಾರಿಯಾಗಿ, ನಿನ್ನ ಮುಂದೆ ನೀನು ಭಿಕಾರಿಯಾಗಿ ಏರ್ವಾಡ ಜೈಲಿನಲ್ಲಿ ಕಾಳಪಾಣಿ ನಿನಗೆ ಶಿಕ್ಷೆ ಆಗಲೇಬೇಕು. ಹಜಾರಟ್ಟು ತಿಂಗಳು ಉಣ್ಣುವ ಕಾಲ ಬರಬೇಕು ನಿನಗೆ. ಹಂಗಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಎಷ್ಟ ಜಗಸ್ ಯಾವ ನಿಮ್ಮ ಮನೆ ಮೇಲೆ ಕೆಲಸ ಮಾಡೋ ಬಾರಪ್ಪ ಇನ್ಸ್ಪೆಕ್ಟರ್ ಬಾ ಭಾಳ ಚಲೋ ಟೈಮಿಗೆ ಬಂದು ನೋಡು. ಅವಾಗ ಡಾಕ್ಟರ್ ಆಗಿ ಬಂದು ನಮ್ಮ ಮನೆ ಸೇರ್ಕೊಂಡು ಈಗ ಪೊಲೀಸ್ ಆಗಿ ಆವಾಜ್ ಮಾಡಲ್ತಿದ್ದೀನಿ. ಹೋಯಪ್ಪ ಬನ್ನಿ ಇನ್ಸ್ಪೆಕ್ಟರ್ ಬನ್ನಿ. ನನ್ನ ಮನೆಗೆ ನುಗ್ಗಿ ಕಳ್ಳತನ ಮಾಡೋದು ಅಲ್ಲದೆ ನನಗೆ ಜೀವನದ ಬೆದರಿಕೆ ಕೊಡ್ತಾ ಇರುವನು ಇವನಿಗೆ ಮೊದಲ ಮತ್ತು ಒಳಗಡೆ ಹಾಕಿ. ಎಷ್ಟ ಜಗಸ್ ಒಳ ಹಾಕೋದ್ರೆ ಅವ್ರಿಗಿಲ್ಲ, ಯಾಕಂದ್ರೆ ಬಡವರು ಆಸ್ತಿ ತಿನ್ನೋರು ನಿಮ್ಮಂತ ನಾಯಿಗಳಿಗೆ ಒಳ ಹಾಕೋಣ. ಮತ್ತು ಈ ಇಂಥ ನಳಿಗಳಿಗೆ ಊರವ್ರ ಮೇಲೆ ಸಿಕ್ಕಂದ್ರೆ ಇಂಥ ನಳಿಗಳಿಗೆ ಹಾಕೋದು ನಮ್ಮ ಕೆಲಸ. ಯಾನೋ ತಮ್ಮ ಈಗ ನಿನ್ನ ಅವತಾರ ಡಾಕ್ಟರ್ ಆಗಿ ಬಂದು ಈಗ ಮನೆ ಸೇರ್ಕೊಂಡೇನು ಯಪ್ಪನೇ. ಕುಲ್ಕರ್ಣಿ, ಈ ಕರ್ಮದ ಸಾಮ್ರಾಜ್ಯದಲ್ಲಿ ರೂಪ ಬದಲಾಯಿಸುವ ಕರ್ತವ್ಯ. ಇಲ್ಲಿ ಏನ್ ಮಾಡಿದ್ರೆ ಏನಿಲ್ಲ, ಅದು ನಾವು ಫಸ್ಟ್ PSI ನಂದು ಹೆಸರ ಸತ್ಯ ಅಂತ ಇಡೀ ತಾಸಿಗೆ ಬಂದು ಹಚ್ಚಿ ಬದಲಾಸವ. DSP ಅಂದ್ರೆ ಅವ್ರ ಹೆಸರ ಮಿಸ್ಟರ್ ಸತ್ಯ, ನೀವು ಎಲ್ಲರನ್ನು ಅರೆಸ್ಟ್ ಮಾಡು. ಓಕೆ ಸರ್, ಸರ್ ಓಕೆ. ಹಿಡಿದು ಬರ್ತೇವೆ ಧರ್ಮದಾರಿ ಬಿಟ್ಟಾಗ ಹೆಚ್ಚಾದಾಗ ನಿಮ್ಮಂತವರು ಬಗ್ಗು ಬರೆಯೋ ಕಾಲ ಬಂದಿದೆ. ಕೆಟ್ಟದನ್ನು ಮಾಡಿ ದುಷ್ಟತನದಿಂದ ಮೆರೆಯುತ್ತಿರುವ ನಿಮ್ಮನ್ನು ಈ ಕಣ್ಣುಗಳಿ ನಿಮ್ಮನ್ನು ಮೋಸದ ಪರ್ಯಂತಕ್ಕೆ ನಾಟಕ್ಕೆ ನಾದಿ ಆಡಲು ಮೊದಲಿಗೆ ಪ್ರಾಣದೊಂದಿಗೆ ಹೆಚ್ಚಾಗಿ ಬರ್ತೇವೆ. ಸೌಕರ್ಯ ಇದು ಊದುದು ಕೊಟ್ಟು ಬಾರಿಸೋದು ತಗೊಳ್ಳೋದು ಬರ್ತಲ್ರಿ. ಲೇ
ನಾಟಕದಲ್ಲಿ ನರಸಿಂಹನಾಗಿ ಬಂದು ಈಗ ಸೊಕ್ಕಿನಿಂದ ಜಿಗಿದಾಡುತ್ತಿರುವ ನಿಮ್ಮ ರೈತಾಪಿ ಕುಟುಂಬದ ಕುಟುಂಬ ಮಾಡದೆ ಹೋದರೆ ನಾನು ಈ ನಾಟಕದ ಕಟು ಖಳನಾಯಕ ಹೋಗು ಅದೇ ರಾಜ್ಯ ಕೊಟ್ಟು ಅನ್ನಕ್ಕೆ ಸರ್ಕಾರ ಕೊಟ್ಟು ಸರ್ಕಾರ ಜೀವನ ಸಮಿತಿಯಾಗಿ ಮಂತ್ರಿಯಾಗಿ ಬಂದು ಒಳಗಿನಿಂದ ಸದಾ ಪಡೆದು ಸತ್ಯಮೇವ ಹಿಡಿದು ತೋರಿಸುವೆ ಈ ಸಮಾಜಕ್ಕೆ. ಅರೆ ನಿಮಗೆ ಚೇಲ್ ಮನೆ ತೋರಿಸ್ತೇನೆ. ಮಾಡಿಕೊಂಡು ಹೋಗು.